ಮೇಷರಾಶಿಯವರೇ, ನಿಲ್ಲಿ, ಒಂದು ಕ್ಷಣ ನಿಲ್ಲಿ. ಈ ವಿಡಿಯೋ ನೋಡಲು ನೀವು ಇಂದು ಬಂದಿದ್ದು ಕಾಕತಾಳೀಯವಲ್ಲ. ಇದು ದೈವದ ಸಂಕೇತ. ಇದು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ಬರಲಿದೆ ಎಂಬ ಸೂಚನೆ. ಆಕಾಶದಲ್ಲಿ ಗ್ರಹಗಳು ಏನು ಹೇಳುತ್ತಿವೆ, ಆ ಮಾತನ್ನು ಇಂದು ನಾನು ನಿಮಗೆ ತಲುಪಿಸಲು ಬಂದಿದ್ದೇನೆ. ಕುಳಿತುಕೊಳ್ಳಿ, ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ, ಏಕೆಂದರೆ ಇಂದು ನಾನು ಹೇಳಲಿರುವ ವಿಷಯ ನಿಮ್ಮ ಎದೆಯನ್ನು ಆಳವಾಗಿ ತಟ್ಟುತ್ತದೆ. 150 ವರ್ಷಗಳ ನಂತರ. ಹೌದು, ನೀವು ಸರಿಯಾಗಿಯೇ ಕೇಳಿದಿರಿ. 150 ವರ್ಷಗಳ ನಂತರ ಆಕಾಶದಲ್ಲಿ ಒಂದು ಅಪೂರ್ವ ಗ್ರಹ ಯೋಗ ನಿರ್ಮಾಣವಾಗುತ್ತಿದೆ. ಈ ಯೋಗ ಬಂದಾಗ ಮೇಷರಾಶಿಯವರ ಜೀವನದಲ್ಲಿ ಏನಾಗುತ್ತದೆ ಎಂದು ನಮ್ಮ ಹಿರಿಯ ಜ್ಯೋತಿಷಿಗಳು ಶತಮಾನಗಳ ಹಿಂದೆಯೇ ಬರೆದಿಟ್ಟಿದ್ದಾರೆ. ಅವರ ಮಾತುಗಳು ಇಂದು ನಿಜವಾಗುತ್ತಿವೆ. ಈ ಶಕ್ತಿ ಎಷ್ಟು ದೊಡ್ಡದು ಎಂದರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಿಬಿಡುತ್ತದೆ. ನಿಮ್ಮ ಕಣ್ಣೀರನ್ನು ಆನಂದವಾಗಿ ಮಾರ್ಪಡಿಸುತ್ತದೆ. ನಿಮ್ಮ ನೋವನ್ನು ಶಕ್ತಿಯಾಗಿ ಪರಿವರ್ತಿಸುತ್ತದೆ. ನೀವು ಎಷ್ಟು ದಿನಗಳಿಂದ ಕಷ್ಟಪಡುತ್ತಿದ್ದೀರಿ? ಎಷ್ಟು ರಾತ್ರಿ ನಿದ್ದೆ ಮಾಡದೆ ಯೋಚನೆ ಮಾಡಿದ್ದೀರಿ? ಎಷ್ಟು ಬಾರಿ ನನ್ನ ಜೀವನ ಯಾವಾಗ ಸರಿಯಾಗುತ್ತದೆ ಎಂದು ದೇವರನ್ನು ಕೇಳಿದ್ದೀರಿ? ಆ ಉತ್ತರ ಈಗ ಬರುತ್ತಿದೆ. ಆ ದೇವರ ಉತ್ತರ ಈ ಗ್ರಹ ಯೋಗದ ರೂಪದಲ್ಲಿ ಬರುತ್ತಿದೆ. ಮೇಷರಾಶಿಯವರಿಗೆ ಇದು ಬಹಳ ಮಹತ್ವದ ಸಮಯ. ಈ ನೇರ ಸಮಯದಲ್ಲಿ ಎಚ್ಚರದಿಂದ ಇರಬೇಕು. ಸರಿಯಾದ ನಿರ್ಧಾರ ತೆಗೆದುಕೊಳ್ಳಬೇಕು. ಏಕೆಂದರೆ ಈ ಅವಕಾಶ ಮತ್ತೆ 150 ವರ್ಷಗಳ ನಂತರವೇ ಬರುತ್ತದೆ. ಈಗ ಮಾತಾಡೋಣ ಗ್ರಹಗಳ ಬಗ್ಗೆ. ಗುರು ಗ್ರಹ ಈಗ ಒಂದು ವಿಶೇಷ ಸ್ಥಾನದಲ್ಲಿ ನಿಂತಿದ್ದಾನೆ. ಮೇಷರಾಶಿಗೆ ಗುರು ಎಂದರೆ ಸಾಧಾರಣ ಗ್ರಹವಲ್ಲ. ಗುರು ಎಂದರೆ ಭಾಗ್ಯ, ಗುರು ಎಂದರೆ ವಿಸ್ತಾರ, ಗುರು ಎಂದರೆ ಆಶೀರ್ವಾದ. ಅಂತಹ ಗುರು ಈ ಘಟ್ಟದಲ್ಲಿ ನಿಮ್ಮ ರಾಶಿಗೆ ಅನುಕೂಲಕರ ಸ್ಥಿತಿಯಲ್ಲಿದ್ದಾನೆ. ಇದರ ಜೊತೆಗೆ ಗುರು ಪೆಯರ್ಚಿಯ ಪ್ರಭಾವ ನಿಮ್ಮ ಜೀವನದ ಪ್ರತಿ ಕ್ಷೇತ್ರದಲ್ಲೂ ಬದಲಾವಣೆ ತರಲಿದೆ. ಇದು ಸಾಧಾರಣ ಬದಲಾವಣೆಯಲ್ಲ, ಇದು ಆಳವಾದ, ಶಾಶ್ವತವಾದ ಬದಲಾವಣೆ. ಶನಿ ಮಹಾರಾಜ ಈ ನೇರ ಮೇಷರಾಶಿಯ ವಿಷಯದಲ್ಲಿ ಒಂದು ವಿಶೇಷ ಪಾತ್ರ ವಹಿಸುತ್ತಿದ್ದಾನೆ. ಶನಿ ಎಂದರೆ ಎಲ್ಲರಿಗೂ ಭಯ, ಶನಿ ಎಂದರೆ ಕಷ್ಟ ಎಂದು ಅನೇಕರು ತಿಳಿದಿದ್ದಾರೆ. ಆದರೆ ಗೊತ್ತಾ, ಶನಿ ಒಳ್ಳೆಯವರನ್ನು ಎಂದಿಗೂ ನೋಯಿಸುವುದಿಲ್ಲ. ಶನಿ ಮಹಾರಾಜ ನ್ಯಾಯದ ದೇವರು. ನೀವು ಸರಿಯಾಗಿ ಬದುಕಿದ್ದರೆ, ಶ್ರಮದಿಂದ ದುಡಿದಿದ್ದರೆ, ಯಾರನ್ನು ನೋಯಿಸದೇ ಇದ್ದರೆ ಶನಿ ನಿಮ್ಮ ರಕ್ಷಕನಾಗಿ ನಿಂತುಕೊಳ್ಳುತ್ತಾನೆ. ಮೇಷರಾಶಿಯ ಅನೇಕರಿಗೆ ಈ ಘಟ್ಟದಲ್ಲಿ ಶನಿ ಅನುಕೂಲಕರ ಫಲ ಕೊಡಲು ಸಿದ್ಧನಾಗಿದ್ದಾನೆ. ಇದು ನಿಮ್ಮ ಭೂತಕಾಲದ ಶ್ರಮಕ್ಕೆ ಸಿಗುತ್ತಿರುವ ಬಹುಮಾನ. ರಾಹು ಮತ್ತು ಕೇತು, ಈ ಎರಡು ಛಾಯಾಗ್ರಹಗಳ ಬಗ್ಗೆ ಮಾತಾಡದೆ ಮೇಷರಾಶಿಯ ಭವಿಷ್ಯ ಹೇಳಲು ಆಗುವುದಿಲ್ಲ. ರಾಹು ಮತ್ತು ಕೇತು ಒಟ್ಟಿಗೆ ಕೆಲಸ ಮಾಡುತ್ತಾರೆ. ಇವರು ನಿಮ್ಮ ಜೀವನದ ಗುಪ್ತ ಶಕ್ತಿಗಳನ್ನು ಜಾಗೃತಗೊಳಿಸುತ್ತಾರೆ. ನೀವು ಈ ತನಕ ಕಾಣದ ಅವಕಾಶಗಳನ್ನು ನಿಮ್ಮ ಮುಂದೆ ತೆರೆದಿಡುತ್ತಾರೆ. ಗ್ರಹ ದಿಶೆ ಬದಲಾಗುತ್ತಿದೆ. ಗ್ರಹ ಸಂಚಾರ ನಿಮ್ಮ ಪರವಾಗಿ ತಿರುಗುತ್ತಿದೆ. ಈ ನೇರ ಇದ್ದ ಕಷ್ಟಗಳು ಕಡಿಮೆಯಾಗಲಿವೆ. ಹೊಸ ಬೆಳಕು ನಿಮ್ಮ ಜೀವನಕ್ಕೆ ಪ್ರವೇಶಿಸಲಿದೆ. ಈಗ ನಾನು ನಿಮ್ಮ ವೃತ್ತಿ ಮತ್ತು ಕೆಲಸದ ಬಗ್ಗೆ ಮಾತಾಡೋಣ. ಮೇಷರಾಶಿಯವರೇ, ನೀವು ಕೆಲಸದ ಜಾಗದಲ್ಲಿ ಬಹಳ ಕಷ್ಟ ಅನುಭವಿಸಿದ್ದೀರಿ ಅಲ್ಲವಾ? ಯಾರೋ ನಿಮ್ಮ ಕ್ರೆಡಿಟ್ ತೆಗೆದುಕೊಂಡರು, ಯಾರೋ ನಿಮ್ಮ ಬಗ್ಗೆ ಸುಳ್ಳು ಮಾತಾಡಿದರು, ನೀವು ಮಾಡಿದ ಕೆಲಸಕ್ಕೆ ಸರಿಯಾದ ಮನ್ನಣೆ ಸಿಗಲಿಲ್ಲ. ಇದೆಲ್ಲ ನೀವು ಸಹಿಸಿಕೊಂಡಿರಿ, ಮೌನವಾಗಿ ಕೆಲಸ ಮಾಡಿದಿರಿ. ಈ ಮೌನ ಶ್ರಮಕ್ಕೆ ಇಂದು ಗ್ರಹಗಳು ಗಮನ ಕೊಡುತ್ತಿವೆ. அடுத்த 15 ನಾಳ್ಗಳಲ್ಲಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಒಂದು ದೊಡ್ಡ ಸಕಾರಾತ್ಮಕ ಬದಲಾವಣೆ ಬರಲಿದೆ. ಅದು ಬಡ್ತಿ ರೂಪದಲ್ಲಿ ಬರಬಹುದು, ಅದು ಹೊಸ ಅವಕಾಶದ ರೂಪದಲ್ಲಿ ಬರಬಹುದು, ಅದು ಯಾರಾದರೂ ನಿಮ್ಮ ಪ್ರತಿಭೆಯನ್ನು ಗುರುತಿಸುವ ರೂಪದಲ್ಲಿ ಬರಬಹುದು. ಆದರೆ ಅದು ಬರುತ್ತದೆ, ಅದು ಖಂಡಿತ ಬರುತ್ತದೆ. ಉದ್ಯೋಗ ಮಾಡುವವರಿಗೆ ಒಂದು ವಿಷಯ ಹೇಳಬೇಕು. ನೀವು ಈ ಘಟ್ಟದಲ್ಲಿ ಯಾವ ಅವಕಾಶ ಬಂದರೂ 2 ಬಾರಿ ಯೋಚಿಸಬೇಡಿ. ಭಯ ಬೇಡ, ಅನುಮಾನ ಬೇಡ. ನಿಮ್ಮ ಒಳ ಮನಸ್ಸು ಹೌದು ಎಂದರೆ ಮುಂದೆ ಹೋಗಿ. ಗ್ರಹಗಳು ನಿಮ್ಮ ಜೊತೆ ಇದ್ದಾರೆ. ಗುರು ನಿಮ್ಮ ದಾರಿ ತೋರಿಸುತ್ತಿದ್ದಾನೆ. ಈ ನೇರ ಮಾಡುವ ನಿರ್ಧಾರ ನಿಮ್ಮ ಮುಂದಿನ ಅನೇಕ ವರ್ಷಗಳ ಜೀವನವನ್ನು ರೂಪಿಸುತ್ತದೆ. ಹಾಗಾಗಿ ಎಚ್ಚರದಿಂದ, ಆದರೆ ಧೈರ್ಯದಿಂದ ಮುಂದೆ ಹೋಗಿ. ವ್ಯವಹಾರ ಮಾಡುವವರಿಗೆ ಈ ಸಮಯ ಬಹಳ ಶ್ರೇಷ್ಠ. ಹೊಸ ಒಪ್ಪಂದಗಳು ಬರಲಿವೆ, ಹೊಸ ಗ್ರಾಹಕರು ಬರಲಿವೆ. ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಹಣ ವಾಪಸ್ ಬರಲಿದೆ. ಇಂದು ನೇರ ಮೇಷರಾಶಿಯ ವ್ಯಾಪಾರಿಗಳಿಗೆ அடுத்த 30 ನಾಳ್ಗಳಲ್ಲಿ ವ್ಯಾಪಾರ ವಿಸ್ತಾರವಾಗುವ ಯೋಗ ಇದೆ. ಒಂದು ಶಾಖೆ ತೆರೆಯಬಹುದು, ಒಂದು ಹೊಸ ಉದ್ಯಮ ಪ್ರಾರಂಭಿಸಬಹುದು, ಯಾರಾದರೂ ಒಳ್ಳೆಯ ಪಾಲುದಾರ ಸಿಗಬಹುದು. ಆದರೆ ಒಂದು ಮಾತು ನೆನಪಿಡಿ, ಎಲ್ಲ ದಾಖಲೆಗಳನ್ನು ಸರಿಯಾಗಿ ನೋಡಿ. ಆತುರ ಬೇಡ. ಗ್ರಹಗಳು ಅನುಕೂಲಕರವಾಗಿದ್ದರೂ ಮನುಷ್ಯನ ಎಚ್ಚರ ಅವಶ್ಯ. ಹಣಕಾಸಿನ ವಿಷಯಕ್ಕೆ ಬರೋಣ. ಮೇಷರಾಶಿಯವರಿಗೆ ಹಣದ ವಿಷಯದಲ್ಲಿ ಬಹಳ ದಿನಗಳಿಂದ ಸಮಸ್ಯೆ ಇತ್ತು ಅಲ್ಲವಾ? ಎಷ್ಟೇ ದುಡಿದರೂ ಕೈಯಲ್ಲಿ ಉಳಿಯಲಿಲ್ಲ, ಎಲ್ಲಿಂದಲೋ ಖರ್ಚು ಬಂತು. ಆ ಅನುಭವ ಇನ್ನು ಮುಂದೆ ಕಡಿಮೆಯಾಗಲಿದೆ. ಗ್ರಹ ದಿಶೆ ಬದಲಾಗುತ್ತಿರುವ ಈ ನೇರ ನಿಮ್ಮ ಆದಾಯ ಹೆಚ್ಚಾಗಲಿದೆ. ಹೊಸ ಆದಾಯ ಮಾರ್ಗ ತೆರೆದುಕೊಳ್ಳಲಿದೆ. ಬ್ಯಾಂಕ್ ಬ್ಯಾಲೆನ್ಸ್ ನಿಧಾನವಾಗಿ ಉತ್ತಮಗೊಳ್ಳಲಿದೆ. ಆದರೆ ಒಂದು ಕೆಲಸ ಮಾಡಿ, ಇಂದಿನಿಂದಲೇ ಒಂದು ಚಿಕ್ಕ ಉಳಿತಾಯ ಪ್ರಾರಂಭಿಸಿ.
ಅದು ಎಷ್ಟು ಚಿಕ್ಕದಾದರೂ ಪರವಾಗಿಲ್ಲ, ಏಕೆಂದರೆ ಮುಂದಿನ ದಿನಗಳಲ್ಲಿ ಆ ಉಳಿತಾಯ ನಿಮ್ಮ ದೊಡ್ಡ ಶಕ್ತಿಯಾಗಿ ಪರಿಣಮಿಸುತ್ತದೆ. ಈಗ ನಾನು ನಿಮಗೆ ಒಂದು ಮಹತ್ವದ ವಿಷಯ ಹೇಳಲಿದ್ದೇನೆ. ಇಂದು ನೇರ ಮೇಷರಾಶಿಯ ಗ್ರಹ ಸಂಚಾರ ಒಂದು ವಿಶೇಷ ಘಟ್ಟದಲ್ಲಿ ಇದೆ. ಈ ನೇರ ನಿಮ್ಮ ಜೀವನದಲ್ಲಿ 3 ದೊಡ್ಡ ಘಟನೆಗಳು ನಡೆಯಲಿವೆ. ಮೊದಲ ಘಟ್ಟ, ಇದು அடுத்த 7 ನಾಳ್ಗಳಲ್ಲಿ ನಡೆಯಲಿದೆ. ನೀವು ಬಹಳ ಕಾಲದಿಂದ ಕಾಯುತ್ತಿದ್ದ ಒಂದು ಸುದ್ದಿ ಬರಲಿದೆ. ಆ ಸುದ್ದಿ ಕೇಳಿದಾಗ ನಿಮ್ಮ ಕಣ್ಣಲ್ಲಿ ನೀರು ಬರಬಹುದು. ಆದರೆ ಆ ನೀರು ದುಃಖದ ನೀರಲ್ಲ, ಆ ನೀರು ಸಂತೋಷದ ನೀರು, ಸಮಾಧಾನದ ನೀರು, ದೇವರು ನಿಮ್ಮ ಕಷ್ಟ ನೋಡಿದ ಎಂಬ ಕೃತಜ್ಞತೆಯ ನೀರು. ಇದು ಮೊದಲ ಘಟ್ಟ. ಎರಡನೇ ಘಟ್ಟ ಇನ್ನೂ ಆಳವಾದದ್ದು. ಮೂರನೇ ಘಟ್ಟ ನಿಮ್ಮ ಜೀವನವನ್ನೇ ಬದಲಿಸಿ ಬಿಡುವಂತಹದ್ದು. ಅದರ ಬಗ್ಗೆ ಮುಂದೆ ಮಾತಾಡೋಣ. ಆದರೆ ಮೊದಲು ಒಂದು ಮಾತು ಕೇಳಿ. ಈ ಯೋಗ ನಿಮ್ಮ ಕೈ ತಲುಪಬೇಕಾದರೆ ನೀವು ಒಂದು ಕೆಲಸ ಮಾಡಬೇಕು. ನಕಾರಾತ್ಮಕ ಯೋಚನೆ ಬಿಡಿ. ನನಗೆ ಏನೂ ಆಗೋದಿಲ್ಲ ಎಂಬ ಭಾವನೆ ಬಿಡಿ. ಗ್ರಹಗಳು ನಿಮ್ಮ ಮನಸ್ಸಿನ ಶಕ್ತಿಯನ್ನು ನೋಡುತ್ತವೆ. ನೀವು ನಂಬಿದರೆ ನಡೆಯುತ್ತದೆ. ನೀವು ಸ್ವೀಕರಿಸಲು ಸಿದ್ಧರಾದರೆ ಬ್ರಹ್ಮಾಂಡ ನಿಮಗೆ ಕೊಡಲು ಸಿದ್ಧವಿದೆ. ಮೇಷರಾಶಿಯ ಅನೇಕ ಮಿತ್ರರು ನನ್ನನ್ನು ಕೇಳುತ್ತಾರೆ, ಗುರೂಜಿ, ನಮ್ಮ ವೃತ್ತಿ ಯಾವ ದಿಕ್ಕಿನಲ್ಲಿ ಹೋಗುತ್ತಿದೆ ಎಂದು. ಈ ನೇರ ಒಂದು ಮಾತು ಹೇಳುತ್ತೇನೆ. ನಿಮ್ಮ ವೃತ್ತಿ ಮೇಲ್ಮುಖವಾಗಿ ಹೋಗುತ್ತಿದೆ. அடுத்த ನಾಳ್ಗಳಲ್ಲಿ ನೀವು ಕೆಲಸ ಮಾಡುವ ಜಾಗದಲ್ಲಿ ನಿಮ್ಮ ಬೆಲೆ ಹೆಚ್ಚಾಗಲಿದೆ. ನಿಮ್ಮನ್ನು ಕಡೆಗಣಿಸಿದವರು ಇಂದು ನಿಮ್ಮನ್ನು ಗೌರವದಿಂದ ನೋಡಲಿದ್ದಾರೆ. ಇದು ಒಂದು 100% ನಡೆಯಲಿರುವ ಅದ್ಭುತ ಬದಲಾವಣೆ. ಗ್ರಹಗಳ ಮಾತು ಸುಳ್ಳಾಗುವುದಿಲ್ಲ, ನಕ್ಷತ್ರಗಳ ಸಾಕ್ಷ್ಯ ಸುಳ್ಳಾಗುವುದಿಲ್ಲ. ಈ ಹಂತದಲ್ಲಿ ಒಂದು ಮಾತು ಹೇಳಲು ಬಯಸುತ್ತೇನೆ. ಮೇಷರಾಶಿಯ ಶಕ್ತಿ ಯಾವಾಗಲೂ ವಿಶೇಷ. ಮೇಷರಾಶಿಯ ಸ್ವಭಾವ ಬೆಂಕಿಯಂತೆ. ಒಳ್ಳೆಯ ಬೆಂಕಿ ಅಡಿಗೆ ಮಾಡುತ್ತದೆ. ಆ ಬೆಂಕಿಯೇ ಕಾಡು ಸುಡಬಹುದು. ನಿಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿ. ಈ ನೇರ ಯಾರ ಜೊತೆಗೂ ಜಗಳ ಮಾಡಬೇಡಿ. ಅನಾವಶ್ಯಕ ವಿವಾದಗಳಿಂದ ದೂರ ಇರಿ. ನಿಮ್ಮ ಗಮನ ಒಂದೇ ಗುರಿಯ ಮೇಲೆ ಇರಲಿ. ಅದೇ ನಿಮ್ಮ ಗೆಲುವಿನ ಮಾರ್ಗ. ಮೇಷರಾಶಿಯವರೇ, ಮತ್ತೆ ಸ್ವಾಗತ. ನೀವು ಇನ್ನೂ ಇಲ್ಲೇ ಇದ್ದೀರಿ ಎಂದರೆ ನಿಮ್ಮ ಜೀವನದಲ್ಲಿ ಏನೋ ದೊಡ್ಡದು ನಡೆಯಲಿದೆ ಎಂಬ ಸಂಕೇತ ಅದು. ಗ್ರಹಗಳು ನಿಮ್ಮನ್ನು ಇಲ್ಲಿ ಕೂರಿಸಿವೆ. ಈ ಮಾತುಗಳು ನಿಮಗಾಗಿಯೇ ಇವೆ. ಮೊದಲ ಭಾಗದಲ್ಲಿ ನಾವು ವೃತ್ತಿ, ವ್ಯವಹಾರ, ಹಣಕಾಸಿನ ಬಗ್ಗೆ ಮಾತಾಡಿದೆವು. ಈಗ ನಾನು ನಿಮ್ಮ ಎದೆಯ ಆಳಕ್ಕೆ ಇಳಿಯಲಿದ್ದೇನೆ. ಪ್ರೀತಿಯ ಬಗ್ಗೆ, ಕುಟುಂಬದ ಬಗ್ಗೆ, ಆರೋಗ್ಯದ ಬಗ್ಗೆ ಮತ್ತು ನಿಮ್ಮ ಆತ್ಮದ ಬಗ್ಗೆ ಮಾತಾಡಲಿದ್ದೇನೆ. ಮನಸ್ಸನ್ನು ತೆರೆದಿಡಿ, ಏಕೆಂದರೆ ಮುಂದೆ ಹೇಳಲಿರುವ ಮಾತುಗಳು ನಿಮ್ಮ ಜೀವನದ ಅತ್ಯಂತ ಆಳವಾದ ಭಾಗಗಳನ್ನು ಮುಟ್ಟುತ್ತವೆ. ಎರಡನೇ ಘಟ್ಟದ ಬಗ್ಗೆ ಮಾತಾಡೋಣ. அடுத்த 7 ನಾಳ್ಗಳಿಂದ 14 ನಾಳ್ಗಳ ನಡುವೆ ನಿಮ್ಮ ಜೀವನದಲ್ಲಿ ಒಂದು ವ್ಯಕ್ತಿ ಬರಲಿದ್ದಾರೆ. ಅಥವಾ ಈಗಾಗಲೇ ಇರುವ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಹಳ ಮಹತ್ವದ ಪಾತ್ರ ವಹಿಸಲು ಪ್ರಾರಂಭಿಸುತ್ತಾರೆ. ಇದು ಪ್ರೀತಿ ಆಗಿರಬಹುದು, ಇದು ಸ್ನೇಹ ಆಗಿರಬಹುದು, ಇದು ವ್ಯವಹಾರ ಸಂಬಂಧ ಆಗಿರಬಹುದು. ಆದರೆ ಆ ಸಂಬಂಧ ನಿಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತದೆ. ಗ್ರಹ ಸಂಚಾರ ಈ ರೀತಿ ಮಾತಾಡುತ್ತಿದೆ. ರಾಹುವಿನ ಪ್ರಭಾವ ಈ ರೀತಿ ಕೆಲಸ ಮಾಡುತ್ತದೆ. ಅನಿರೀಕ್ಷಿತ ಸಂಬಂಧಗಳನ್ನು ತರುತ್ತದೆ. ಅನಿರೀಕ್ಷಿತ ತಿರುವುಗಳನ್ನು ಸೃಷ್ಟಿಸುತ್ತದೆ. ನೀವು ಸಿದ್ಧರಿರಿ. ಪ್ರೀತಿ ಮತ್ತು ಸಂಬಂಧದ ಬಗ್ಗೆ ಮಾತಾಡೋಣ. ಮೇಷರಾಶಿಯ ಪ್ರೀತಿ ಯಾವಾಗಲೂ ಆಳವಾದದ್ದು. ಆದರೆ ಅನೇಕ ಬಾರಿ ನೀವು ಮೊದಲು ಪ್ರೀತಿ ಕೊಟ್ಟಿರಿ, ಅದರ ಬೆಲೆ ಸಿಗಲಿಲ್ಲ. ನೀವು ಕಾಯ್ದಿರಿ, ಆದರೆ ಅವರು ಬರಲಿಲ್ಲ. ನಿಮ್ಮ ಮನಸ್ಸು ಒಡೆದು ಹೋಯಿತು. ಆ ನೋವನ್ನು ನೀವು ಒಳಗೆ ಹಿಡಿದಿಟ್ಟುಕೊಂಡಿರಿ. ಯಾರಿಗೂ ಹೇಳಲಿಲ್ಲ. ಒಂಟಿಯಾಗಿ ಅಳುತ್ತಿದ್ದಿರಿ. ಆ ರಾತ್ರಿಗಳು ನಿಮಗೆ ಮಾತ್ರ ಗೊತ್ತು. ಆ ನೋವಿಗೆ ಇಂದು ದೇವರು ಉತ್ತರ ಕೊಡುತ್ತಿದ್ದಾನೆ. ಈ ನೇರ ನಿಮ್ಮ ಪ್ರೀತಿ ಜೀವನದಲ್ಲಿ ಒಂದು ಹೊಸ ಬೆಳಕು ಬರಲಿದೆ. ಯಾರಾದರೂ ನಿಮ್ಮನ್ನು ನಿಜವಾಗಿ ಪ್ರೀತಿಸಲಿದ್ದಾರೆ. ನಿಮ್ಮ ಮೌಲ್ಯ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ಬರಲಿದ್ದಾರೆ. ಈಗಾಗಲೇ ಸಂಬಂಧದಲ್ಲಿ ಇರುವವರಿಗೆ ಒಂದು ಮಾತು. ನಿಮ್ಮ ಸಂಬಂಧದಲ್ಲಿ ಇತ್ತೀಚೆಗೆ ಮಾತುಕತೆ ಕಡಿಮೆಯಾಗಿದೆಯಾ? ಒಂದು ದೂರ ಬಂದಿದೆಯಾ? ಚಿಂತೆ ಬೇಡ. ಈ ಘಟ್ಟದಲ್ಲಿ ಆ ದೂರ ಕಡಿಮೆಯಾಗಲಿದೆ. ಒಂದು ಮಾತು, ಒಂದು ಕ್ಷಮೆ, ಒಂದು ತಿಳಿವಳಿಕೆ ನಿಮ್ಮ ಸಂಬಂಧವನ್ನು ಮತ್ತೆ ಹಸಿರಾಗಿ ಮಾಡಲಿದೆ. ಗ್ರಹ ಸಂಚಾರ ಸಂಬಂಧಗಳ ಮೇಲೆ ಒಳ್ಳೆಯ ಪ್ರಭಾವ ಬೀರುತ್ತಿದೆ. ಈ ಅವಕಾಶ ಬಳಸಿಕೊಳ್ಳಿ. ಅಹಂಕಾರ ಬಿಡಿ, ಮನಸ್ಸು ತೆರೆಯಿರಿ. ಪ್ರೀತಿ ಮತ್ತೆ ಅರಳಲಿದೆ. ವಿವಾಹದ ಬಗ್ಗೆ ಕಾಯುತ್ತಿರುವ ಮೇಷರಾಶಿಯ ಮಿತ್ರರಿಗೆ ಒಂದು ಶುಭ ಸುದ್ದಿ ಇದೆ. அடுத்த 30 ನಾಳ್ಗಳಲ್ಲಿ ವಿವಾಹ ಸಂಬಂಧಿ ಮಾತುಕತೆಗಳು ಪ್ರಾರಂಭವಾಗುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ನಿಧಾನವಾಗಿದ್ದ ವಿವಾಹ ಪ್ರಕ್ರಿಯೆ ಈಗ ವೇಗ ಪಡೆಯಲಿದೆ. ಗುರು ಗ್ರಹದ ಆಶೀರ್ವಾದ ಇರುವ ಈ ನೇರ ಒಳ್ಳೆಯ ಜೀವನ ಸಂಗಾತಿ ಸಿಗುವ ಯೋಗ ಇದೆ. ಕಿರಿಯರ ಮಾತನ್ನು ಕೇಳಿ. ಅವರ ಅನುಭವ ನಿಮ್ಮ ಕೈ ಹಿಡಿದು ನಡೆಸುತ್ತದೆ. ದೇವರ ಇಚ್ಛೆ ನಿಮ್ಮ ಜೀವನದಲ್ಲಿ ಅತ್ಯಂತ ಸೂಕ್ತ ವ್ಯಕ್ತಿಯನ್ನು ತರಲಿದೆ. ಕುಟುಂಬದ ಬಗ್ಗೆ ಮಾತಾಡೋಣ. ಮೇಷರಾಶಿಯ ಮಿತ್ರರೇ, ನಿಮ್ಮ ಕುಟುಂಬದಲ್ಲಿ ಇತ್ತೀಚೆಗೆ ಕಲಹಗಳಾಗಿದ್ದವಾ? ಮನೆಯಲ್ಲಿ ಒಂದು ಅಶಾಂತಿ ಇತ್ತಾ? ಮನೆಯ ಹಿರಿಯರ ಜೊತೆ ಏನಾದರೂ ಮನಸ್ತಾಪ ಆಗಿತ್ತಾ? ಈ ನೇರ ಎಲ್ಲ ಸರಿ ಹೋಗಲಿದೆ. ಕುಟುಂಬದ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ. ಮನೆಯಲ್ಲಿ ಶಾಂತಿ ಮರಳಲಿದೆ. ಒಂದು ಮಂಗಳ ಕಾರ್ಯ ಕುಟುಂಬದಲ್ಲಿ ನಡೆಯುವ ಸಾಧ್ಯತೆ ಇದೆ.
ಆ ಸಂತೋಷ ಇಡೀ ಮನೆಯನ್ನು ಬೆಳಗಿಸಲಿದೆ. ನಿಮ್ಮ ತಾಯಿ ಅಥವಾ ತಂದೆ ನಿಮ್ಮ ಮೇಲೆ ಹೆಮ್ಮೆ ಪಡುವ ಕ್ಷಣ ಬರಲಿದೆ. ಅದಕ್ಕಾಗಿ ಸಿದ್ಧರಾಗಿ. 3ನೇ ಕಟ್ಟ ಬಗ್ಗೆ ಮಾತಾಡಬೇಕು. அடுத்த 14 ನಾಳ್ಗಳ ಒಳಗೆ ನಿಮ್ಮ ಜೀವನದಲ್ಲಿ ಒಂದು ಅಭೂತಪೂರ್ವ ಅವಕಾಶ ಬರಲಿದೆ. ಈ ಅವಕಾಶ ನೀವು ಕನಸಿನಲ್ಲೂ ಯೋಚಿಸಿರದಂತಹದ್ದು. ಯಾರಾದರೂ ನಿಮ್ಮನ್ನು ಸಂಪರ್ಕಿಸಬಹುದು. ಯಾವುದೋ ಒಂದು ದ್ವಾರ ಹಠಾತ್ ತೆರೆದುಕೊಳ್ಳಬಹುದು. ಒಂದು ಫೋನ್ ಕರೆ, ಒಂದು ಪತ್ರ, ಒಂದು ಸಂದೇಶ ನಿಮ್ಮ ಜೀವನದ ಹಾದಿಯನ್ನೇ ಬದಲಿಸಬಹುದು. ಈ ನೇರ ಬರುವ ಅವಕಾಶವನ್ನು ಕಡೆಗಣಿಸಬೇಡಿ. ಇದು ದೈವ ಕೊಡುಗೆ. ಇದನ್ನು 2 ಕೈಗಳಿಂದ ಸ್ವೀಕರಿಸಿ. ಆರೋಗ್ಯದ ಬಗ್ಗೆ ಮಾತಾಡೋಣ. ಮೇಷರಾಶಿಯ ಅನೇಕರು ಇತ್ತೀಚೆಗೆ ದಣಿವು, ಒತ್ತಡ, ತಲೆನೋವು ಅನುಭವಿಸಿದ್ದೀರಿ. ಮನಸ್ಸು ಮತ್ತು ದೇಹ ಒಟ್ಟಿಗೆ ದಣಿದಿತ್ತು. ಇದು ಗ್ರಹ ಸಂಕ್ರಮಣ ಕಾಲದ ಒಂದು ಸಹಜ ಪ್ರಕ್ರಿಯೆ. ಈ ನೇರ ನಿಮ್ಮ ಆರೋಗ್ಯ ಸುಧಾರಿಸಲಿದೆ. ಆದರೆ ಎಚ್ಚರ ಬೇಕು. ಈ ಕಟ್ಟದಲ್ಲಿ ಹೊಟ್ಟೆ ಮತ್ತು ತಲೆಗೆ ಸಂಬಂಧಿಸಿದ ಸಮಸ್ಯೆಗಳು ಬರಬಹುದು. ತಣ್ಣಗಿನ ಆಹಾರ ಕಡಿಮೆ ಮಾಡಿ. ಶುದ್ಧ ನೀರು ಹೆಚ್ಚು ಕುಡಿಯಿರಿ. ರಾತ್ರಿ ಸರಿಯಾದ ಸಮಯಕ್ಕೆ ಮಲಗಿ. ನಿಮ್ಮ ದೇಹ ಆರೋಗ್ಯಕರವಾಗಿದ್ದರೆ ಮನಸ್ಸು ಆರೋಗ್ಯಕರವಾಗಿರುತ್ತದೆ. ಮನಸ್ಸು ಆರೋಗ್ಯಕರವಾಗಿದ್ದರೆ ಗ್ರಹ ಯೋಗ ಸರಿಯಾಗಿ ಕೆಲಸ ಮಾಡುತ್ತದೆ. ವಿದ್ಯಾಭ್ಯಾಸ ಮಾಡುತ್ತಿರುವ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಒಂದು ಶುಭ ಸಂದೇಶ. ಈ ನೇರ ನಿಮ್ಮ ಓದಿನ ಶಕ್ತಿ ಹೆಚ್ಚಾಗಲಿದೆ. ಬಹಳ ದಿನಗಳಿಂದ ಕಷ್ಟವಾಗಿದ್ದ ವಿಷಯ ಈಗ ಸುಲಭವಾಗಿ ಅರ್ಥವಾಗಲಿದೆ. ಯಾವ ಪರೀಕ್ಷೆಗೆ ಹೋದರೂ ಒಳ್ಳೆಯ ಫಲ ಸಿಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಿರುವವರಿಗೆ ಈ ಕಟ್ಟ ಬಹಳ ಅನುಕೂಲಕರ. ಗುರು ಗ್ರಹದ ಆಶೀರ್ವಾದ ವಿದ್ಯೆ ಮತ್ತು ಜ್ಞಾನದ ಮೇಲೆ ನೇರ ಪ್ರಭಾವ ಬೀರುತ್ತದೆ. ಓದಿ, ಶ್ರಮ ಪಡಿ, ಫಲ ಬರುತ್ತದೆ. ವಿದೇಶ ಯೋಗದ ಬಗ್ಗೆ ಮಾತಾಡಬೇಕು. ಮೇಷರಾಶಿಯ ಅನೇಕರಿಗೆ ವಿದೇಶ ಹೋಗಬೇಕು ಎಂಬ ಆಸೆ ಇದೆ. ಕೆಲವರಿಗೆ ವಿದೇಶ ಅವಕಾಶ ಬಂದಿದ್ದರೂ ಏನೋ ಅಡ್ಡಿ ಬಂದಿತ್ತು. ಈ ಕಟ್ಟದಲ್ಲಿ ಆ ಅಡ್ಡಿ ನಿವಾರಣೆಯಾಗಲಿದೆ. ರಾಹು ಗ್ರಹದ ಪ್ರಭಾವ ವಿದೇಶ ಯೋಗಕ್ಕೆ ಸಹಕಾರಿ. ವೀಸಾ, ಪ್ರಯಾಣ, ವಿದೇಶ ಉದ್ಯೋಗ ಸಂಬಂಧಿ ಮಾತುಕತೆಗಳು ಈ ನೇರ ಮುಂದೆ ಹೋಗಲಿವೆ. ವಿದೇಶದಲ್ಲಿ ಈಗಾಗಲೇ ಇರುವ ಮೇಷರಾಶಿಯ ಮಿತ್ರರಿಗೆ ಅಲ್ಲಿ ಒಂದು ದೊಡ್ಡ ಅವಕಾಶ ಬರಲಿದೆ. ನಿಮ್ಮ ಕೆಲಸ ಮತ್ತು ಆದಾಯ ಉತ್ತಮಗೊಳ್ಳಲಿದೆ. ದೇಶ ಯಾವುದಾದರೂ ಸರಿ, ದೇವರ ಆಶೀರ್ವಾದ ನಿಮ್ಮ ಜೊತೆ ಇದೆ. ಆಧ್ಯಾತ್ಮಿಕ ಬೆಳವಣಿಗೆಯ ಬಗ್ಗೆ ಮಾತಾಡೋಣ. ಮೇಷರಾಶಿಯ ಅನೇಕರಿಗೆ ಈ ನೇರ ದೇವರ ಮೇಲೆ ಹೆಚ್ಚಿನ ಶ್ರದ್ಧೆ ಬರುತ್ತಿದೆ. ದೇವಸ್ಥಾನಕ್ಕೆ ಹೋಗಬೇಕು ಎಂಬ ಮನಸ್ಸು ಬರುತ್ತಿದೆ. ಧ್ಯಾನ ಮಾಡಬೇಕು ಎಂಬ ಆಸೆ ಹುಟ್ಟುತ್ತಿದೆ. ಇದು ಕಾಕತಾಳೀಯ ಅಲ್ಲ. ಗ್ರಹಗಳು ನಿಮ್ಮ ಆತ್ಮವನ್ನು ಜಾಗೃತಗೊಳಿಸುತ್ತಿವೆ. ಈ ನೇರ ದೇವಸ್ಥಾನಕ್ಕೆ ಹೋಗಿ ಧ್ಯಾನ ಮಾಡಿ. ಒಂದು ತೀರ್ಥಯಾತ್ರೆ ಮಾಡುವ ಮನಸ್ಸು ಇದ್ದರೆ ಈ ಕಟ್ಟ ಅತ್ಯಂತ ಶ್ರೇಷ್ಠ. ಆ ಯಾತ್ರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭಿಸುತ್ತದೆ. ಈಗ ಅಪಾಯಗಳ ಬಗ್ಗೆ ಮಾತಾಡಬೇಕು. ಇದನ್ನು ನಾನು ಭಯ ಹುಟ್ಟಿಸಲು ಹೇಳುತ್ತಿಲ್ಲ, ಎಚ್ಚರ ಕೊಡಲು ಹೇಳುತ್ತಿದ್ದೇನೆ. ಮೇಷರಾಶಿಯ ಈ ಕಟ್ಟದಲ್ಲಿ ಕೆಲವು ಜನ ನಿಮ್ಮನ್ನು ತಪ್ಪಾದ ದಾರಿಯಲ್ಲಿ ಕರೆದೊಯ್ಯಲು ಪ್ರಯತ್ನಿಸಬಹುದು. ಯಾರಾದರೂ ನಿಮ್ಮ ವ್ಯವಹಾರದಲ್ಲಿ ಮೋಸ ಮಾಡಲು ಯೋಚಿಸಬಹುದು. ಯಾರಾದರೂ ನಿಮ್ಮ ಸಂಬಂಧ ಹಾಳು ಮಾಡಲು ಸುಳ್ಳು ಮಾತಾಡಬಹುದು. ಈ ನೇರ ಯಾರನ್ನು ಸುಲಭವಾಗಿ ನಂಬಬೇಡಿ. ಹೊಸ ಹೂಡಿಕೆ ಮಾಡುವ ಮೊದಲು ಚೆನ್ನಾಗಿ ತನಿಖೆ ಮಾಡಿ. ಶತ್ರುಗಳು ಗುಪ್ತವಾಗಿ ಕೆಲಸ ಮಾಡುತ್ತಿರಬಹುದು. ಆದರೆ ಕೇತು ಗ್ರಹ ಆ ಶತ್ರುಗಳ ಮುಖವಾಡ ಕಿತ್ತೊಗೆಯಲಿದೆ. ಸತ್ಯ ಹೊರಬರಲಿದೆ. ನ್ಯಾಯ ಸಿಗಲಿದೆ. ಈಗ ಪರಿಹಾರ ಕ್ರಮಗಳ ಬಗ್ಗೆ ಮಾತಾಡೋಣ. ಇವು ಸರಳ ಮತ್ತು ಪರಿಣಾಮಕಾರಿ. ಮೊದಲನೆಯದಾಗಿ, ಪ್ರತಿ ಮಂಗಳವಾರ ಹನುಮಂತ ದೇವಾಲಯಕ್ಕೆ ಹೋಗಿ 2 ಹಸಿರು ಬಾಳೆಹಣ್ಣು ಮತ್ತು 1 ಕೆಂಪು ಹೂ ಅರ್ಪಿಸಿ. ಮೇಷರಾಶಿಗೆ ಮಂಗಳ ಗ್ರಹ ಅಧಿಪತಿ. ಹನುಮಂತ ಮಂಗಳ ಗ್ರಹದ ದೇವತೆ. ಈ ಪೂಜೆ ನಿಮ್ಮ ಶಕ್ತಿಯನ್ನು 10 ಪಟ್ಟು ಹೆಚ್ಚಿಸುತ್ತದೆ. ಎರಡನೆಯದಾಗಿ, ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ನೀರು ಅರ್ಪಿಸಿ. ಇದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಮೂರನೆಯದಾಗಿ, ಶನಿವಾರ ದಿನ ಕಪ್ಪು ಎಳ್ಳು ಮತ್ತು ಎಣ್ಣೆ ದಾನ ಮಾಡಿ. ಇದು ಶನಿ ಮಹಾರಾಜನ ಅನುಗ್ರಹ ಪಡೆಯಲು ಸಹಾಯ ಮಾಡುತ್ತದೆ. ನಾಲ್ಕನೆಯದಾಗಿ, ಪ್ರತಿದಿನ ಮಲಗುವ ಮೊದಲು ಮನಸ್ಸಿನಲ್ಲಿ 5 ನಿಮಿಷ ಮೌನವಾಗಿ ಕೂತು ಕೃತಜ್ಞತೆ ಹೇಳಿ. ದೇವರೇ, ನನಗೆ ಕೊಟ್ಟಿರುವ ಎಲ್ಲ ಒಳ್ಳೆಯ ವಿಷಯಗಳಿಗೆ ಧನ್ಯವಾದ ಎಂದು ಹೇಳಿ. ಕೃತಜ್ಞತೆ ಗ್ರಹಗಳ ಶಕ್ತಿಯನ್ನು 2ರಷ್ಟು ಮಾಡುತ್ತದೆ. ಮೇಷರಾಶಿಯ ಪ್ರಿಯ ಮಿತ್ರರೇ, ನಾನು ಇಂದು ತುಂಬಾ ಮಾತಾಡಿದೆ. ಆದರೆ ಪ್ರತಿ ಮಾತಿನ ಹಿಂದೆ ನಿಮ್ಮ ಬಗ್ಗೆ ಕಾಳಜಿ ಇದೆ. ನಿಮ್ಮ ಜೀವನ ಚೆನ್ನಾಗಿರಬೇಕು ಎಂಬ ಆಸೆ ಇದೆ. ನೀವು ಕಷ್ಟಪಟ್ಟಿದ್ದೀರಿ. ನೀವು ಕಾದಿದ್ದೀರಿ. ನೀವು ಸಹಿಸಿದ್ದೀರಿ. ಆ ಸಹನೆಗೆ ಈಗ ಪ್ರತಿಫಲ ಬರುತ್ತಿದೆ. 150 ವರ್ಷಗಳ ನಂತರ ಬರುತ್ತಿರುವ ಈ ಅದ್ಭುತ ಯೋಗ ನಿಮ್ಮ ಕೈ ತಲುಪುತ್ತದೆ. ಅದನ್ನು ಸ್ವೀಕರಿಸಲು ಸಿದ್ಧರಾಗಿ. ಮನಸ್ಸನ್ನು ತೆರೆದಿಡಿ. ಹೃದಯವನ್ನು ಶುದ್ಧವಾಗಿ ಇಟ್ಟುಕೊಳ್ಳಿ. ಗ್ರಹಗಳು ನಿಮ್ಮ ಜೊತೆ ಇದ್ದಾರೆ. ದೇವರು ನಿಮ್ಮ ಜೊತೆ ಇದ್ದಾನೆ. ಬ್ರಹ್ಮಾಂಡ ನಿಮ್ಮ ಜೊತೆ ಇದೆ. ನೀವು ಒಂಟಿಯಲ್ಲ. ನಿಮ್ಮ ಕಣ್ಣಲ್ಲಿ ಒಂದು ಕನಸಿರಲಿ. ನಿಮ್ಮ ಎದೆಯಲ್ಲಿ ಒಂದು ನಂಬಿಕೆ ಇರಲಿ. ನಿಮ್ಮ ಹೆಜ್ಜೆಯಲ್ಲಿ ಒಂದು ದೃಢತೆ ಇರಲಿ. ಏಕೆಂದರೆ ಮುಂದಿನ ದಿನಗಳು ನಿಮ್ಮದು. ಈ ಕಟ್ಟ ನಿಮ್ಮದು. ಈ ಯೋಗ ನಿಮ್ಮದು. ದೇವರು ನಿಮ್ಮ ಮೇಲೆ ಕರುಣೆ ಇಟ್ಟಿದ್ದಾನೆ. ಗ್ರಹಗಳು ನಿಮ್ಮ ಪರ ನಿಂತಿದ್ದಾರೆ. ಈ ಶಕ್ತಿ ನಿಮ್ಮ ಜೀವನದ ಪ್ರತಿ ಕ್ಷಣದಲ್ಲೂ ನಿಮ್ಮ ಜೊತೆ ಇರಲಿ. ಮೇಷರಾಶಿಯ ಪ್ರಿಯ ಮಿತ್ರರೇ, ನಿಮ್ಮ ಜೀವನ ಹೂವಿನಂತೆ ಅರಳಲಿ.
ನಿಮ್ಮ ಮನೆ ಆನಂದದಿಂದ ತುಂಬಲಿ. ನಿಮ್ಮ ಕನಸುಗಳು ನಿಜವಾಗಲಿ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಹರಿಯುತ್ತಿರಲಿ. ಮುಂದಿನ ವಿಡಿಯೋದಲ್ಲಿ ನಾನು ಒಂದು ಅತ್ಯಂತ ಗೌಪ್ಯ ಮತ್ತು ಅಪರೂಪದ ಗ್ರಹ ಯೋಗದ ಬಗ್ಗೆ ಮಾತಾಡಲಿದ್ದೇನೆ. ಆ ಯೋಗ ಮೇಷರಾಶಿಯ ಕೆಲವರ ಜೀವನವನ್ನು ರಾತ್ರೋರಾತ್ರಿ ಬದಲಿಸಿಬಿಡಬಲ್ಲದು. ಆ ವಿಡಿಯೋ ನೋಡದೆ ಹೋದರೆ ನೀವು ಒಂದು ದೊಡ್ಡ ಸಂಕೇತ ಮಿಸ್ ಮಾಡಿಕೊಳ್ಳುತ್ತೀರಿ. ಹಾಗಾಗಿ ಸಿದ್ಧರಿರಿ, ಎಚ್ಚರದಿಂದ ಇರಿ. ಮೇಷರಾಶಿಯ ಮಿತ್ರರೇ, ಒಳ್ಳೆಯ ದಿನಗಳು ನಿಮ್ಮ ಕಡೆ ಬರುತ್ತಿವೆ. ಸ್ವಾಗತಿಸಲು ಸಿದ್ಧರಾಗಿರಿ.